ಮತ್ತೊಮ್ಮೆಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಂಬರೀಶ್ ಪೋತಾಳ್. ಇದು ಕ್ಲಾಸ್ ನಂಬರ್ 1153 ಆಗುತ್ತೆ ಮತ್ತು ಜೂನ್ 2026ರ 7ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತೋಗೋಣ. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 7 ಜೂನ್ 2026 ಆಗುತ್ತೆ. ಹಾಗಾದರೆ ಮೊದಲ ಪ್ರಶ್ನೆ ಏನಿದೆ? ಭಾರತದ ಮೊದಲ ಒಲಿಂಪಿಕ್ ಚಿನ್ನ ಪುಸ್ತಕದ ಲೇಖಕರು ಯಾರು? ಹೂ ಈಸ್ ದ ಆಥರ್ ಆಫ್ ದ ಬುಕ್ ಇಂಡಿಯಾಸ್ ಫಸ್ಟ್ ಒಲಿಂಪಿಕ್ ಗೋಲ್ಡ್? ಆ್ಯಕ್ಚುಲಿ ನಾವು ಭಾರತದ ಮೊದಲ ಒಲಿಂಪಿಕ್ ಚಿನ್ನ ಅಂತ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಬುಕ್ ನೇಮು ಇಂಡಿಯಾಸ್ ಫಸ್ಟ್ ಒಲಿಂಪಿಕ್ ಗೋಲ್ಡ್. ಇದನ್ನು ಬರೆದಿರ್ತಕ್ಕಂಥವ್ರು ಯಾರು? ಸರಿಯಾದ ಉತ್ತರ ಕೆ ಅರ್ಮುಗಮ್ ಅಂತ. ಕೆ ಅರ್ಮುಗಮ್ ಅವರು ಭಾರತದ ಹಾಕಿ ಕ್ರೀಡೆಯ ಒಬ್ಬ ರಿಸರ್ಚರ್. ಅಂದರೆ ಹಾಕಿ ನಡೆದು ಬಂದಿರತಕ್ಕಂಥ ದಾರಿ, ಯಾವ್ಯಾವ ಪ್ಲೇಯರ್ ಇದ್ದರು, ಏನು ಇತಿಹಾಸ, ಹೀಗೆ ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿರ್ತಕ್ಕಂಥ ಕೆ ಅರ್ಮುಗಮ್ ಅವರು ಇಂಡಿಯಾಸ್ ಫಸ್ಟ್ ಒಲಿಂಪಿಕ್ ಗೋಲ್ಡ್ ಅಂತ ಪುಸ್ತಕವನ್ನು ಬರೆದಿದ್ದಾರೆ, ಆ ಕೃತಿ. ಹಾಗಾಗಿ ಅದರಲ್ಲಿರ್ತಕ್ಕಂಥ ವಿಶೇಷತೆ ಏನು? ನೋಡ್ತಾ ಹೋಗೋಣ ಬನ್ನಿ. ಬುಕ್ ಆನ್ ಇಂಡಿಯಾಸ್ ಫಸ್ಟ್ ಒಲಿಂಪಿಕ್ ಗೋಲ್ಡ್ ರಿಲೀಸ್ಡ್. ಬುಕ್ ನೇಮ್ ಈಸ್ ಇಂಡಿಯಾಸ್ ಫಸ್ಟ್ ಒಲಿಂಪಿಕ್ ಗೋಲ್ಡ್, ಕೆ ಅರ್ಮುಗಮ್. ಆಮ್ಸ್ಟರ್ಡಾಮ್ ಅಲ್ಲಿ ನಡೆದ 1928ರ ಆ ಒಲಿಂಪಿಕ್ಸಲ್ಲಿ ಭಾರತ ಮೊಟ್ಟ ಮೊದಲ ಬಾರಿಗೆ ಚಿನ್ನವನ್ನು ಗೆಲ್ಲುತ್ತೆ. ಹಾಗಾದ್ರೆ ಅದರ ಸ್ಟೋರಿ ಏನಿದೆ? ಆ ಪ್ಲೇಯರ್ಸ್ ಎಷ್ಟು ಕಷ್ಟಪಟ್ಟಿದ್ರು, ಅಲ್ಲಿಗೆ ಹೋಗಕ್ಕೆ ಎಷ್ಟು ಕಷ್ಟಪಟ್ಟಿದ್ರು, ಅಥವಾ ಅವರು ಅವರ ಸ್ಟ್ರಗಲ್ ಏನಿತ್ತು, ಅದ್ರ ಬಗ್ಗೆ ಕಟ್ಟಿಕೊಡ್ತಾ ಹೋಗ್ತಾರೆ ಇಂಡಿಯಾಸ್ ಫಸ್ಟ್ ಒಲಿಂಪಿಕ್ ಗೋಲ್ಡ್ ಅಂತಕ್ಕಂಥ ಈ ಒಂದು ಕೃತಿಯಲ್ಲಿ ಕೆ ಅರ್ಮುಗಮ್ ಅವರು. ಬನ್ನಿ ಹಾಗಾದ್ರೆ ಏನಿದೆ ಭಾರತದ ಮೊದಲ ಒಲಿಂಪಿಕ್ ಚಿನ್ನ ಅಥವಾ ದ ಇಂಡಿಯಾಸ್ ಫಸ್ಟ್ ಒಲಿಂಪಿಕ್ ಗೋಲ್ಡ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಇತ್ತೀಚೆಗೆ ಭಾರತದ ಒಲಿಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷೆಯೂ ಆಗಿರತಕ್ಕಂಥ ಖ್ಯಾತ ಅಥ್ಲೀಟ್ PT ಉಷಾರ್ ಅವರು ಬಿಡುಗಡೆ ಮಾಡಿದರು. ದ ಬುಕ್ ಈಸ್ ಆಥರ್ಡ್ ಬೈ ಹಾಕಿ ಹಿಸ್ಟರಿಯನ್ ಕೆ ಅರ್ಮುಗಮ್. ಈ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಕೆ ಅರ್ಮುಗಮ್ ಅವರು. ಮತ್ತು PT ಉಷಾ ಅಂತ ತಪ್ಪಾಗಿ ಭಾವಿಸಬಾರ್ದು. ಇದು 1928ರ ನೆದರ್ಲ್ಯಾಂಡ್ನ ಆಮ್ಸ್ಟರ್ಡ್ಯಾಮ್ನ ಒಲಿಂಪಿಕ್ಸ್ನಲ್ಲಿ ಭಾರತದ ಐತಿಹಾಸಿಕ ಮೊದಲ ಚಿನ್ನದ ಪದಕದ ವಿಜಯವನ್ನು ವಿವರಿಸುತ್ತದೆ. ಈ ಪುಸ್ತಕವು ಮೇ 26, 1928ರಂದು ನಡೆದ ಫೈನಲ್ ಪಂದ್ಯವನ್ನು ಗೆಲ್ಲುವ ಮೊದಲು ಭಾರತೀಯ ಹಾಕಿ ತಂಡ ಎದುರಿಸಿದ ಸವಾಲುಗಳನ್ನು ಒಳಗೊಂಡಿದೆ, ಅವರು ಎದುರಿಸಿದ ಆರ್ಥಿಕ ತೊಂದರೆಗಳನ್ನು ಒಳಗೊಂಡಿದೆ, ಆಯ್ಕೆ ಸಮಿತಿಯ ಸಮಸ್ಯೆಗಳೇನಿದ್ವು, ಆಂತರಿಕ ವಿವಾದಗಳೇನಿದ್ವು ಅನ್ನೋದನ್ನು ಒಂದು ಕಡೆ ಕೆ ಅರ್ಮುಗಮ್ ಅವರು ಈ ಒಂದು ಪುಸ್ತಕದಲ್ಲಿ ಇಂಡಿಯಾಸ್ ಫಸ್ಟ್ ಒಲಿಂಪಿಕ್ ಗೋಲ್ಡ್ ಅಂತಕ್ಕಂಥ ಪುಸ್ತಕ. It also highlights how hockey became a symbol of identity for colonized India and established Dhyan Chand as India's first international sporting hero. ಎಲ್ಲ ಒಂದು ದಾರಿಯನ್ನು ತೋರಿಸ್ಕೊಡುತ್ತೆ. ಹೇಗೆ ಧ್ಯಾನ್ ಚಂದ್ ಅವರು ಭಾರತದ ಮೊದಲ ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಹೊರಹೊಮ್ಮುತ್ತಾರೆ, ವಸಾಹತುಶಾಹಿ ಭಾರತಕ್ಕೆ ಹಾಕಿ ಹೇಗೆ ಒಂದು ಗುರುತಿನ ಸಂಕೇತವಾಯಿತು ಅನ್ನೋದು ಇತಿಹಾಸವನ್ನು ಕೂಡ ಈ ಬುಕ್ಕಲ್ಲಿ ಹೇಳಿದ್ದಾರೆ. ಇತ್ತೀಚೆಗೆ ಭಾರತ ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ತನ್ನ ಕಂಚಿನ ಪದಕವನ್ನು ಸತತವಾಗಿ ಗೆದ್ದಿತ್ತು. ಟೋಕಿಯೋ ಒಲಿಂಪಿಕ್ಸ್ ಅಲ್ಲೂ ಕಂಚಿನ ಪದಕ ಹಾಕಿ ತಂಡ, ಪುರುಷರ ಹಾಕಿ ತಂಡ. ಈವನ್ ಇನ್ ಪ್ಯಾರಿಸ್ ಒಲಿಂಪಿಕ್ಸ್ ಆಲ್ಸೋ ಬ್ರಾಂಚ್ ಮೆಡಲ್. 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಪುರುಷರ ಹಾಕಿ ತಂಡ ಕಂಚಿನ ಪದಕವನ್ನು ಗೆಲ್ತು. ಒಟ್ಟಾರೆ ಪದಕಗಳೆಷ್ಟು, ಏನು ಇತಿಹಾಸ ಅಂತ ಕ್ಲಾಸ್ ನಂಬರ್ 608 ಮತ್ತು 609 ಅಲ್ಲಿ ನಾವು ಸಂಪೂರ್ಣವಾಗಿ ನೋಡಿದ್ವಿ. ಯಾರಾದರೂ ಇನ್ನೂ ಕುತೂಹಲ ಇದ್ರೆ ಹೋಗಿ ನೋಡ್ಬೋದು. ಪ್ರಶ್ನೆಗಳು ಬರಬಾರ್ದಂತೇನಿಲ್ಲ, ಗಮನ ಹರಿಸಿ. 8 ಚಿನ್ನ, 1 ಬೆಳ್ಳಿ, 4 ಕಂಚಿನ ಪದಕಗಳನ್ನು ಭಾರತ ಒಲಿಂಪಿಕ್ಸ್ ಹಾಕಿಯ ಇತಿಹಾಸದಲ್ಲಿ ಇದುವರೆಗೂ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. 1928ರ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ ಅಲ್ಲಿ ಮೊದಲ ಚಿನ್ನದ ಪದಕ, ಇತ್ತೀಚಿನದು ಅಂದರೆ 1980ರ ಮಾಸ್ಕೋ ಒಲಿಂಪಿಕ್ಸ್ ಅಲ್ಲಿ ಕೊನೆಯ ಬಾರಿ ಚಿನ್ನದ ಪದಕವನ್ನು ಗೆದ್ದಿತ್ತು ಭಾರತ, ಗಮನಿಸಬೇಕು. 1928 ಆಮ್ಸ್ಟರ್ಡ್ಯಾಮ್ ಚಿನ್ನದ ಪದಕದ ಕಥೆಯೇ ಈ ಒಂದು ಕೃತಿಯಲ್ಲಿ ಆ ಒಂದು ಸ್ಟ್ರಗಲ್ಸನ್ನು, ಆ ಒಂದು ಸಮಸ್ಯೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ಕೆ ಅರ್ಮುಗಮ್ ಅವರು ಇಂಡಿಯಾಸ್ ಫಸ್ಟ್ ಒಲಿಂಪಿಕ್ ಗೋಲ್ಡ್.
ಇನ್ನು ಬೇರೆ ಡೀಟೇಲ್ಸ್ ಇದೆ, ಇದೆಲ್ಲ ನಾವು ಆಲ್ರೆಡಿ ಮಾತಾಡಿದ್ವಿ. ಈವನ್ ಟೋಕಿಯೋ ಒಲಿಂಪಿಕ್ಸ್ 2021 ಏನು ನಡೆದಿತ್ತು ಅದ್ರ ಬಗ್ಗೆ ಕೂಡ ಕ್ಲಾಸ್ ನಂಬರ್ 17 ಸಪ್ರೇಟಾಗಿ ಡಿಸ್ಕಷನ್ ಮಾಡಿದ್ವಿ. ಅವತ್ತು ಕೂಡ ಭಾರತದ ಪುರುಷರ ಹಾಕಿ ತಂಡ ಕಂಚಿನ ಪದಕವನ್ನು ಗೆದ್ದಿತ್ತು. ಕ್ವಶನ್ ನಂಬರ್ 2, ಭಾರತದಲ್ಲಿ ಯಾವ ರಾಜ್ಯವು ಮೊದಲ ಬಾರಿಗೆ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯನ್ನು ಪ್ರಾರಂಭಿಸಿತು? ವಿಚ್ ಸ್ಟೇಟ್ ಬಿಕಮ್ ಫಸ್ಟ್ ಇನ್ ಇಂಡಿಯಾ ಟು ಲಾಂಚ್ ಎ ಡೆಡಿಕೇಟೆಡ್ ಸೀನಿಯರ್ ಸಿಟಿಜನ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್? ನೋಡಿ, ಹಿರಿಯ ನಾಗರಿಕರಿಗಾಗಿಯೇ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ದೇಶದ ಮೊಟ್ಟ ಮೊದಲ ರಾಜ್ಯ ಯಾವುದು? ಕರ್ನಾಟಕನ, ಕೇರಳನ, ತಮಿಳುನಾಡು, ಆಂಧ್ರ ಪ್ರದೇಶ ಯಾವುದು ಅಂದರೆ ಕೇರಳ ರಾಜ್ಯ ಮೊಟ್ಟ ಮೊದಲ ಬಾರಿಗೆ ಹಿರಿಯ ನಾಗರಿಕರಿಗಾಗಿಯೇ ಒಂದು ಕಲ್ಯಾಣ ಇಲಾಖೆಯನ್ನು ಸ್ಥಾಪನೆ ಮಾಡಿದೆ, ಪ್ರಾರಂಭ ಮಾಡಿದೆ. ಸೊ ಹಾಗಾದರೆ ಏನು, ಯಾಕೆ ಕೇರಳ? ಅಲ್ಲಿ ಸೀನಿಯರ್ ಸಿಟಿಜನ್ಸ್ ಅಷ್ಟು ಜಾಸ್ತಿ ಇದ್ದಾರಾ? ನೋಡೋಣ. ಕೇರಳ ಗೌರ್ಮೆಂಟ್ ಡಿಸಿಷನ್ ಟು ಸೆಟ್ ಅಪ್ ಎ ಡೆಡಿಕೇಟೆಡ್ ಸೀನಿಯರ್ ಸಿಟಿಜನ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. 18.7% ಆಫ್ ದ ಪಾಪ್ಯುಲೇಷನ್ ಆಲ್ರೆಡಿ ಅಬೌವ್ 60 ಇಯರ್ಸ್ ಇದೆ ಅಂತ ಕೇರಳದಲ್ಲಿ. ನ್ಯಾಷನಲ್ ಆವರೇಜ್ ಇರೋದೇ 11 to 12%. ಆಲ್ಮೋಸ್ಟ್ 7 to 8% ಜಾಸ್ತಿ ಇದ್ದಾರೆ ಸೀನಿಯರ್ ಸಿಟಿಜನ್ಸು ಕೇರಳ ರಾಜ್ಯದಲ್ಲಿ. ಹಾಗಾಗಿ ಅವ್ರಿಗೋಸ್ಕರನೇ ಅವರ ಒಳಿತನ್ನು, ಅವರ ವೆಲ್ಫೇರನ್ನು ಕಾಣೋದಕ್ಕಾಗಿಯೇ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟನ್ನು ಇವತ್ತು ಕೇರಳ ಸರ್ಕಾರ. ಕೇರಳವು ಭಾರತದಲ್ಲಿ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯನ್ನು ಪ್ರಾರಂಭಿಸಿದ ಮೊದಲ ರಾಜ್ಯವಾಯಿತು. ಈ ಮೊದಲ ಅಂತಂದಾಗ ನಮ್ಮ ಕೆದವರು ಫಸ್ಟ್ ಕ್ವಶನ್ ತೆಗೆದುಬಿಡ್ತಾರೆ, ಅರ್ಥ ಮಾಡ್ಕೊಂಡ್ರೆ. ಮೊದಲ ಮಹಿಳೆ ಯಾರು, ಮೊದಲ ಸರ್ಕಾರ ಯಾವುದು, ಮೊದಲ ರಾಜ್ಯ ಯಾವುದು, ಮೊದಲ ವ್ಯಕ್ತಿ ಯಾರು, ಮೊದಲ, ಹೀಗೆ ಈ ಮೊದಲಗಳು ಏನಿದ್ದಾವೆ ಸೊ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ವಿಮೆನ್ ಏನಾದರೂ ಸಾಧನೆ ಮಾಡಿದರೆ, ಮಹಿಳಾ ಮತ್ತು ಮಕ್ಕಳ ವಿಚಾರ ಬಂದಾಗ ಸೀನಿಯರ್ ಸಿಟಿಜನ್ಸ್ ವಿಚಾರ. ಈ ಇಲಾಖೆಯನ್ನು ಹೊಸದಾಗಿ ರೂಪುಗೊಂಡ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಸರ್ಕಾರ, UDF ಸರ್ಕಾರ ರಚನೆ ಮಾಡಿದೆ ಮತ್ತು ಅದು ಇತ್ತೀಚೆಗೆ ಮೇ 20, 2026 ಅಸ್ತಿತ್ವಕ್ಕೂ ಕೂಡ ಬಂದಿದೆ. ಹಿರಿಯರ ಕಲ್ಯಾಣದ ಜವಾಬ್ದಾರಿಗಳನ್ನು ಸಾಮಾಜಿಕ ನ್ಯಾಯ ಇಲಾಖೆಯಿಂದ ಹೊಸ ವಿಶೇಷ ಇಲಾಖೆಗೆ ವರ್ಗಾವಣೆ ಕೂಡ ಮಾಡಿದ್ದಾರೆ. ಈ ಉಪಕ್ರಮವನ್ನು ಕೇರಳ ಹಿರಿಯರ ಆಯೋಗದ ಮಸೂದೆ ಬೆಂಬಲಿಸ್ತಾ ಇದೆ. ಸೊ ಹಿರಿಯ ನಾಗರಿಕರ ನಿರ್ಲಕ್ಷ್ಯ, ಶೋಷಣೆ, ನಿಂದನೆಯಿಂದ ರಕ್ಷಿಸಲು ಕೇರಳವು ಈ ರೀತಿಯ ಒಂದು ಆಯೋಗ, ಅರೆ ನ್ಯಾಯಾಂಗ ರಾಜ್ಯ ಹಿರಿಯರ ಆಯೋಗವನ್ನು ಕೂಡ ಸ್ಥಾಪಿಸಿತ್ತಂತೆ. ಕ್ವಾಸಿ ಜುಡಿಷಿಯಲ್ ಸ್ಟೇಟ್ ಎಲ್ಡರ್ಲಿ ಕಮಿಷನ್, ಒಂದು ಕಮಿಷನ್ ಅನ್ನು ಕೂಡ ತಂದಿದೆ ಅಂತೆ. ಇನ್ನು ಕೇರಳ ಸುದ್ದಿಯಲ್ಲಿದೆ ಮತ್ತು ಕೇರಳದ ರಾಜ್ಯ ದರ್ಶನ ಮಾಡಬೇಕಲ್ವ. ಸೊ ಆಲ್ರೆಡಿ ಕೇರಳದ ನೂತನ ಮುಖ್ಯಮಂತ್ರಿಗಳು ಯಾರು ಅನ್ನೋ ಸಂದರ್ಭದಲ್ಲಿ ಕಳೆದ ಬಾರಿ ನಾವು ಮಾತಾಡಿದ್ದೀವಿ. ಈಗ ಜಸ್ಟ್ ನೋಟ್ ಮಾಡ್ಕೊಳ್ರಿ ಅಥವಾ ಸ್ಕ್ರೀನ್ಶಾಟ್ ಆದರೂ ತಗೊಳ್ರಿ. ಕ್ವಶನ್ ನಂಬರ್ 3, ಮೇ 2026 ಆಹಾರ ಮತ್ತು ಕೃಷಿ ಸಂಸ್ಥೆ FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್, ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯೂ ಆಗಿರ್ತಕ್ಕಂಥ FAO ಏನಿದೆ, ಅವರು ಸಾಯಿಲ್ ಫಾರ್ಮರ್ ಹೀರೋ, ಮಣ್ಣಿನ ರೈತ ನಾಯಕ ಎಂಬ ಗೌರವವನ್ನು ಇತ್ತೀಚೆಗೆ ಯಾವ ಭಾರತೀಯರನ್ನು ಗೌರವಿಸಲಾಯಿತು? ವಿಚ್ ಇಂಡಿಯನ್ ವಾಸ್ ಆನರ್ಡ್ ಆಸ್ ಎ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ FAO ಸಾಯಿಲ್ ಫಾರ್ಮರ್ ಹೀರೋ ಅಂದರೆ ರಾಮಸ್ವಾಮಿ ವಲ್ಲುವನ್ ಪೆರುಮಾಳ್ ಗುರುದೇವ್. ಅಂದರೆ ವಲ್ಲುವನ್ ಅವರು ತಮಿಳುನಾಡಿನ ಒಬ್ಬ ರೈತ ಈ ರೀತಿಯ ಸಾಯಿಲ್ ಫಾರ್ಮರ್ ಹೀರೋ ಅಂತಕ್ಕಂತಹ FAO ಗೌರವಕ್ಕೆ ಭಾಜನರಾಗಿದ್ದಾರೆ. ಹಾಗಾದರೆ ಏನು ಸಾಧನೆ ಮಾಡಿದ್ರು ಅವರು? ತಮಿಳುನಾಡು ಫಾರ್ಮರ್ ಆನರ್ಡ್ ಆಸ್ ಯುನೈಟೆಡ್ ನೇಷನ್ಸ್ FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಸಾಯಿಲ್ ಫಾರ್ಮರ್ ಹೀರೋ ಫಾರ್ ಸಸ್ಟೈನಬಲ್ ಫಾರ್ಮಿಂಗ್ ಸಕ್ಸಸ್. Sustainable farming success. A Tamil Nadu farmer who once lost Rs 200 on every coconut tree he grew transformed his 11 hectare holding into Rs 2.5 to 3 lakh per acre enterprise through multi-crop tree-based farming, earning him recognition as a UNFAO soil farmer hero. ಪ್ರತಿ ತೆಂಗಿನ ಗಿಡ ನೆಟ್ಟಿದ್ದಕ್ಕೆ 200 ರೂಪಾಯಿ ಲಾಸ್ ಮಾಡ್ಕೊಂಡಿದ್ರಂತೆ ವಲ್ಲುವನ್. ಹೇಗೆ ಮಾಡೋದಪ್ಪ ಈ ಅಗ್ರಿಕಲ್ಚರ್ ಅಂತ ಯೋಚನೆ ಮಾಡ್ತಾ ಇದ್ದ ಪಲ್ಲಾಚಿ ಜಿಲ್ಲೆಯ ವಲ್ಲುವನ್ ಅಂತಕ್ಕಂಥ ರೈತ. ನಂತರ ತನ್ನ 11 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಪ್ರತಿ ಎಕರೆಗೆ 2.5 3 ಲಕ್ಷ ರೂಪಾಯಿಗಳ ಆದಾಯವನ್ನು ಪಡೆಯುವ ಮೂಲಕ ಒಂದು ದೊಡ್ಡ ಉದ್ಯಮವನ್ನಾಗಿ ಮಾಡಿದ್ದಾನೆ. ಬಿಕಾಸ್ ಆಫ್ ಮಲ್ಟಿಕ್ರಾಪ್ ಟ್ರೀ ಬೇಸ್ಡ್ ಫಾರ್ಮಿಂಗ್. ಆ ಒಂದು ಸಸ್ಟೈನಬಲ್ ಫಾರ್ಮಿಂಗ್ ಸಕ್ಸಸ್ಗಾಗಿ ಸಾಯಿಲ್ ಫಾರ್ಮರ್ ಹೀರೋ ಎನ್ನುವ ಪ್ರಶಸ್ತಿ ಇವತ್ತು ತಮಿಳುನಾಡಿನ ವಲ್ಲುವನ್ ಅಂತಕ್ಕಂಥ ರೈತ ಭಾಜನರಾಗಿದೆ.
ತಮಿಳುನಾಡಿನ ಪೊಲ್ಲಾಚಿ ಜಿಲ್ಲೆಯ ವಲ್ಲುವನ್ ಅವರನ್ನು ಮೇ 2026ರಲ್ಲಿ FAO ಮಣ್ಣಿನ ರೈತ ನಾಯಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇಂಗ್ಲೀಷಲ್ಲಷ್ಟೇ ನೆನ್ಪಿಡಿ, ಸೊ ಕನ್ನಡ ಟ್ರಾನ್ಸ್ಲೇಟ್ ಮಾಡೋದು ಬೇಡ. ಫಾರ್ಮರ್ ಹೀರೋ ಅವಾರ್ಡ್ ಅಷ್ಟೇ. ಯಾರು? FAO. ಅವರು ಸದ್ಗುರು ಜಗ್ಗಿ ವಾಸುದೇವ್ ನೇತೃತ್ವದ ಮಣ್ಣು ಉಳಿಸಿ ಕಾವೇರಿ ಕೂಗು ಸೇವ್ ಸಾಯಿಲ್ ಕಾವೇರಿ ಕಾಲಿಂಗ್ ಪ್ರೋಗ್ರಾಂ ಅಡಿಯಲ್ಲಿ ಬೆಂಬಲ ಕೂಡ ಪಡೆದುಕೊಂಡಿದ್ದರು. ಕ್ವಶನ್ ನಂಬರ್ 5. ಇಂಡಿಯಾ AI ಡೇಟಾ ಲ್ಯಾಬ್ ಸ್ಥಾಪಿಸಿದ ಭಾರತದ ಮೊದಲ ಖಾಸಗಿ ವಿಶ್ವವಿದ್ಯಾಲಯ ಯಾವುದು? ವಿಚ್ ಯೂನಿವರ್ಸಿಟಿ ಹ್ಯಾಸ್ ಬಿಕಮ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಯೂನಿವರ್ಸಿಟಿ ಟು ಎಸ್ಟಾಬ್ಲಿಷ್ ಅನ್ ಇಂಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಲ್ಯಾಬ್? ಯಾವ ವಿಶ್ವವಿದ್ಯಾಲಯ? ಪ್ರೈವೇಟ್ ಯೂನಿವರ್ಸಿಟಿ, ಚಂಡೀಗಢ ವಿಶ್ವವಿದ್ಯಾಲಯ. Chandigarh University becomes first private university to launch India AI Data Lab with Intel. ಚಂಡೀಗಢ ವಿಶ್ವವಿದ್ಯಾನಿಲಯವು ಇಂಟೆಲ್ ಇಂಡಿಯಾ ಸಹಯೋಗದೊಂದಿಗೆ ಇಂಡಿಯಾ AI ಡೇಟಾ ಲ್ಯಾಬ್ ಅನ್ನು ಸ್ಥಾಪಿಸಿದ ಭಾರತದ ಮೊದಲ ಖಾಸಗಿ ವಿಶ್ವವಿದ್ಯಾಲಯವಾಗಿದೆ. ಈ ಪ್ರಯೋಗಾಲಯವು ಕೃತಕ ಬುದ್ಧಿಮತ್ತೆ, ದತ್ತಾಂಶ ವಿಜ್ಞಾನ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಉದ್ಯಮ ಮತ್ತು ಸಂಬಂಧಿತ ಕೌಶಲ್ಯಗಳನ್ನು ಒದಗಿಸುವ ಮೂಲಕ ವಿದ್ಯಾರ್ಥಿಗಳ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಇಂಟೆಲ್ ಕಂಪನಿಯ ಜೊತೆಗೆ ಇವತ್ತು ಟೈಅಪ್ ಮಾಡಿಕೊಂಡು ಅಲ್ಲಿನ ಚಂಡೀಗಢ ವಿದ್ಯಾರ್ಥಿಗಳಿಗೆ ಅಥವಾ ಚಂಡೀಗಢ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಒಂದು ರಿಸರ್ಚ್ ಮಾಡೋಕ್ಕೆ, ಇನೋವೇಷನ್ ಮಾಡೋದಕ್ಕೆ, ಯಾವುದಾದ್ರೂ ಫ್ಯಾಕಲ್ಟಿ ಡೆವಲಪ್ಮೆಂಟ್ಗೆ, ಇಂಡಸ್ಟ್ರಿ ಅಕಾಡೆಮಿಯ ಕೊಲಾಬ್ರೇಷನ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಇಂಡಿಯಾ AI ಡೇಟಾ ಲ್ಯಾಬ್ ವಿತ್ ಇಂಟೆಲ್, ಚಂಡೀಗಢ ಯೂನಿವರ್ಸಿಟಿ ದ ಫಸ್ಟ್ ಪ್ರೈವೇಟ್ ಯೂನಿವರ್ಸಿಟಿ ಟು ಡೆವಲಪ್ AI ಡೇಟಾ ಲ್ಯಾಬ್. ಚಂಡೀಗಢ ಯೂನಿವರ್ಸಿಟಿ ಮತ್ತು ಇಂಟೆಲ್ ಕಾರ್ಪೊರೇಷನ್ ಡೀಟೇಲ್ಸ್ ಇದೆ ನೋಡಿ. ಕ್ವಶನ್ ನಂಬರ್ 6. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಬಾಲ್ತಾಲ್ ಮತ್ತು ಮೀನ್ಮಾರ್ಗ್ ನಡುವೆ ಇರುವ 13.153 ಕಿಲೋಮೀಟರ್ ಉದ್ದದ ಜೋಜಿಲಾ ಸುರಂಗವು ವಿಶ್ವದ ಅತಿ ಉದ್ದದ ಎತ್ತರದ ದ್ವಿಮುಖ ಜೋಜಿಲಾ ಸುರಂಗ ಪ್ರಗತಿಯ ಸಮೀಪದಲ್ಲಿದೆ. ಅರ್ಥ, ವರ್ಲ್ಡ್ ಹೈಯೆಸ್ಟ್ ಹೈಟಲ್ಲಿ ಇರ್ತಕ್ಕಂಥ ಬೈ ಡೈರೆಕ್ಷನಲ್ ಜೋಜಿಲಾ ಟನೆಲ್, ವರ್ಲ್ಡ್ಸ್ ಲಾಂಗೆಸ್ಟ್ ಮತ್ತು ಹೈ ಆಲ್ಟಿಟ್ಯೂಡ್, ವಿಶ್ವದ ಅತಿ ಎತ್ತರದ ಪ್ರದೇಶದಲ್ಲಿರುವ ಮತ್ತು ಉದ್ದದ ಬೈ ಡೈರೆಕ್ಷನಲ್ ಅಂದರೆ ದ್ವಿಮುಖವಾಗಿರ್ತಕ್ಕಂಥ ಜೋಜಿಲಾ ಟನೆಲ್ ಈಗ ಇನ್ನೇನು ಮುಕ್ತಾಯ ಹಂತದಲ್ಲಿದೆ. ಆ ಜೋಜಿಲಾ ಟನ್ನೆಲ್ಲು ಯಾವ 2 ಪ್ರದೇಶಗಳನ್ನು ಕನೆಕ್ಟ್ ಮಾಡುತ್ತೆ? ಬಾಲ್ಟಲ್, ಸೋನಮಾರ್ಗಲ್ಲಿ ಬರ್ತಕ್ಕಂಥ ಬಾಲ್ಟಲನ್ನು ಅಥವಾ ಏನಂತೀವಿ ಲಡಾಖಲ್ಲಿರ್ತಕ್ಕಂಥ ಮೀನ್ಮಾರ್ಗ್ಗೆ ಕನೆಕ್ಟ್ ಮಾಡುತ್ತೆ. ಮೂಲಕ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಈ 2 ಯೂನಿಯನ್ ಟೆರಿಟರಿಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ದೊಡ್ಡ ಸುರಂಗ ಮಾರ್ಗ ಇವತ್ತು ಕೊನೆಯ ಹಂತದಲ್ಲಿದೆ. ಹಾಗಾದರೆ ಅದರ ಉದ್ದ ಎಷ್ಟು? 13.153 ಕಿಲೋಮೀಟರ್. ಯಾವ 2 ಪ್ರದೇಶಗಳನ್ನು ಕನೆಕ್ಟ್ ಮಾಡುತ್ತೆ? ಬಾಲ್ತಲ್ ಮತ್ತು ಮೀನ್ಮಾರ್ಗ್. ಬನ್ನಿ ಹಾಗಾದ್ರೆ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಈ ಭಾಗ ಇಲ್ಲಿಂದ ನೋಡೋಣ. ಇದು ಶ್ರೀನಗರದಿಂದ ಹಾಗೇ ಸ್ವಲ್ಪ ಮುಂದೆ ಹೋದ್ರೆ ಗಂಡರ್ ಬಾಲ್ ಅಂತೆ, ಅಲ್ಲಿಂದ ಹಾಗೇ ಮುಂದೆ ಹೋಗಬೇಕು. ಸೊ ಈ ಭಾಗದಲ್ಲಿ ಡ್ರಾಸ್ ಅಂತ ಬರುತ್ತೆ, ಹಾಗೆ ಮುಂದೆ ಹೋದ್ರೆ ಕಾರ್ಗಿಲ್ ಬರುತ್ತೆ. ಇದನ್ನ ಶ್ರೀನಗರ್ ಲೇ ಹೈವೇ ಅಂತ ಕರಿತೀವಿ. ಶ್ರೀನಗರ್ ಲೇ ಹೈವೇ ಇದು ಜಮ್ಮು ಕಾಶ್ಮೀರವನ್ನ ಲಡಾಖ್ ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಕನೆಕ್ಟ್ ಮಾಡುತ್ತೆ. ರೈಟ್, ಇಲ್ಲಿ 2 ಟನೆಲ್ಗಳನ್ನು ನಾವು ಅಬ್ಸರ್ವ್ ಮಾಡಬೇಕು. ಒಂದು ಟನೆಲ್ ಈ ಭಾಗದಲ್ಲಿ ನೋಡಿ, ಈ ಭಾಗದಲ್ಲಿ ಇಲ್ಲಿ ಕಂಗನ್ ಅಂತಕ್ಕಂಥ ಪ್ರದೇಶ ಇದೆ, ಇಲ್ಲಿ ಸೋನ್ಮಾರ್ಗ್ ಅಂತಕ್ಕಂಥ ಪ್ರದೇಶ ಇದೆ, ಸೋನಮಾರ್ಗ್. ಇವೆರಡರ ಮಧ್ಯೆ ಈಗ ಆಲ್ರೆಡಿ ರೋಡ್ ಇದೆ ಗಮನಿಸ್ಬೋದು. ಇಲ್ಲಿಂದ ಇಲ್ಲಿಗೆ ರೋಡ್ ಇದೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಈ ಚಳಿಗಾಲದ ಸಂದರ್ಭದಲ್ಲಿ, ಮಳೆಗಾಲದ ಸಂದರ್ಭದಲ್ಲಿ ಅಂದ್ರೆ ಆಲ್ ಇಯರ್ ರೌಂಡ್ ಕನೆಕ್ಟಿವಿಟಿ ಇರಲ್ಲ. ಹಾಗಾಗಿ ಒಂದು ಸುರಂಗವನ್ನ ಕೊರೆಯುವ ಮೂಲಕ ನಮ್ಮ ಸೇನೆಗೂ ಅಲ್ಲಿನ ಪ್ರಯಾಣಿಕರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಅದನ್ನ ಜಡ್ ಮೋಡ್ ಟನೆಲ್ ಅಂತ ಕರಿತೀವಿ, ಯಾಕಂದ್ರೆ ಇದು ಜಡ್ಡಾಕಾರದಲ್ಲಿ ಇದೆ. ಇದು ಜಡ್ ಮೋಡ್ ಟನೆಲ್ ಸುಮಾರು 6.5 ಕಿಲೋಮೀಟರ್ ಇದೆ, 8,500 ಫೀಟ್ ಹೈಟಲ್ಲಿದೆ.
ಅದ್ರ ಕಾಸ್ಟ್ ಎಷ್ಟು ಆಗಿತ್ತು, ಅದು ಆಲ್ರೆಡಿ ಓಪನ್ ಆಗಿತ್ತು, ಅದು ಸುದ್ದಿಲಿತ್ತು, ನಾವು ಮಾತಾಡಿದ್ವಿ, ಎಕ್ಸಾಮಲ್ಲಿ ಕೂಡ ಪ್ರಶ್ನೆ ಬಂದಿತ್ತು. ಅದು ಜಡ್ ಮೋಡ್ ಟನೆಲ್ ಮುಗಿದೋಯ್ತು. ಜಡ್ ಮೋಡ್ ಟನೆಲಿಂದ ಸ್ವಲ್ಪ ಮುಂದೆ ಹೋದರೆ ಈ ಭಾಗದಲ್ಲಿ ಇಲ್ಲಿ ನೋಡ್ಬೋದು. ಅಗೇನ್ ಇಲ್ಲಿ ಇದು ಬಾಲ್ತಾಲ್. ಓಕೆ, ಇದು ಬಾಲ್ತಾಲು. ಇಲ್ಲಿದೆ ಮೀನಾ ಮಾರ್ಗ್. ಇಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ರೋಡ್ ಇದೆ, ಇಲ್ಲಿ ನೋಡ್ಬೋದು. ಸೇಮ್ ಅದೇ ಶ್ರೀನಗರ್ ಲೇ ಹೈವೇದಲ್ಲಿ. ಪ್ರಾಬ್ಲಮ್ ಏನು, ಇದು ಕೂಡ ಅಗೇನ್ ಮಳೆಗಾಲ ಚಳಿಗಾಲದಲ್ಲಿ ಬಳಸೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಒಂದು ದೊಡ್ಡ ಟನೆಲ್, ಪ್ರಪಂಚದ ಅತಿ ಎತ್ತರದಲ್ಲಿರ್ತಕ್ಕಂಥ ಅತಿ ಉದ್ದದ ಟನೆಲ್, ಸುಮಾರು 13 ಕಿಲೋಮೀಟರ್ಗಳಿಗೂ ಹೆಚ್ಚಿದೆ. ಅದನ್ನೇ ಜೋಜಿಲಾ ಟನೆಲ್ ಅಂತ ಕರಿತೀವಿ. ಜೋಜಿಲಾ ಟನೆಲ್. ಆ ಜೋಜಿಲಾ ಟನೆಲ್ಲನ್ನು ಒಂದು ಬಾಲ್ತಲಿಂದ ಸುರಂಗ ಮಾರ್ಗ ಕೊರಿತಾ ಬಂದರು, ಇನ್ನೊಂದು ಮೀನಾ ಮಾರ್ಗಿಂದ ಕೂಡ ಕೊರಿತಾ ಬಂದರು. ಈಗ ಎರಡೂ ಬಂದು ಇನ್ನೇನು ಒಂದು ಕಡೆ ಸೇರ್ತಾ ಇದ್ದಾವೆ. ಆ ಮೂಲಕ ಮುಂದಿನ ವರ್ಷದ ಒಂದು ಹಂತದ ವೇಳೆಗೆ ಡೆಫಿನೆಟ್ಲಿ ಇದು ಬಳಕೆಗೆ ಇನಾಗ್ರೇಟ್ ಆಗಲಿದೆ. ಹಾಗಾಗಿ ಸುದ್ದಿಯಲ್ಲಿದೆ. ಮತ್ತಷ್ಟು ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಇದನ್ನು ಹಿಮಾಲಯನ್ ವಂಡರ್ ಅಂತ ಕರೆದ್ರು ತಪ್ಪಲ್ಲ. ಈ ಒಂದು ಹಿಮಾಲಯನ್ ವಂಡರ್ಗೆ ಇನ್ನೊಂದೇ ಹೆಜ್ಜೆ ಬಾಕಿ ಇದೆ. ಸುರಂಗ ಮಾರ್ಗ ಕೊರೆಯುವ ಕಾಮಗಾರಿ ಪೂರ್ಣಗೊಳ್ತಾ ಇದೆ. ಅಂತಿಮ ಘಟ್ಟಕ್ಕೆ ಜೋಜಿಲಾ ಟನೆಲ್ ಇವತ್ತು ಬರ್ತಾ ಇದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ನಡುವಿನ ಸಂಪರ್ಕ ವ್ಯವಸ್ಥೆಯಲ್ಲಿ ಹೊಸ ಅಧ್ಯಾಯವೆನಿಸಿರುವ ಜೋಜಿಲಾ ಸುರಂಗ ಮಾರ್ಗ ಯೋಜನೆ ಮಹತ್ವದ ಮೈಲುಗಲ್ಲು ತಲುಪಿದೆ. ವಿಶ್ವದ ಅತಿ ಎತ್ತರದಲ್ಲಿ ಹಿಮಚ್ಛಾದಿತ ದುರ್ಗಮ ಹಿಮಾಲಯ ಪರ್ವತಗಳ ನಡುವಿನ ಜೋಜಿಲಾ ಪಾಸ್ನಲ್ಲಿ ನಿರ್ಮಾಣವಾಗುತ್ತಿರುವ 13.15 ಕಿಲೋಮೀಟರ್ ಉದ್ದದ ಜೋಜಿಲಾ ಸುರಂಗವು ಅಂತಿಮ ಬ್ರೇಕ್ ಥ್ರೂ ಅಂತೇನಿದೆ ಅಲ್ಲಿಗೆ ಇವತ್ತು ಬಂದು ನಿಂತಿದೆ. ಇದರೊಂದಿಗೆ ವಿಶ್ವದಲ್ಲಿ ಅತಿ ಉದ್ದದ ಏಕ ಕೊಳವೆ ದ್ವಿಮುಖ ರಸ್ತೆ ಸುರಂಗದ ಉತ್ಖನನ ಕಾರ್ಯ ಪೂರ್ಣಗೊಂಡಿದ್ದು ಕಾಮಗಾರಿ ಅಂತಿಮ ಘಟ್ಟವನ್ನು ತಲುಪಿದೆ. ಇದನ್ನು ಯಾರು ಡೆವಲಪ್ ಮಾಡ್ತಾ ಇದ್ದಾರೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ, ನ್ಯಾಷನಲ್ ಹೈವೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, NHIDCL ಅವರು ಇದನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಅವ್ರ ಪರವಾಗಿ ಮೇಘಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅವರು ಈ ಒಂದು ಗುತ್ತಿಗೆಯನ್ನು ಪಡ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರು? ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. ಈ ಸಂಸ್ಥೆಯು ಈ ಮಹತ್ವಾಕಾಂಕ್ಷಿ ಯೋಜನೆಯ ಕಾಮಗಾರಿ ಕೈಗೊಂಡಿದೆ. ಇತ್ತೀಚೆಗೆ ಕೇಂದ್ರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿರವರು ಮೀನಾ ಮಾರ್ಗ್ ಬಳಿ ನಡೆದ ಕಾರ್ಯಕ್ರಮದಲ್ಲಿ ರಿಮೋಟ್ ಬಟನ್ ಒತ್ತುವ ಮೂಲಕ ಈ ಒಂದು ಫೈನಲ್ ಹಂತಕ್ಕೆ ಸಾಕ್ಷಿಯಾದರು. ಜೊತೆಗೆ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾರವರು ಕೂಡ ಈ ಒಂದು ಸಂದರ್ಭದಲ್ಲಿ ಇದ್ದರು. ರಾಷ್ಟ್ರೀಯ ಹೆದ್ದಾರಿ 1 NH1 ರಲ್ಲಿ ಬಾಲ್ತಲ್ನ ಪಶ್ಚಿಮ ಪ್ರವೇಶ ದ್ವಾರದಿಂದ ಮೀನಾ ಮಾರ್ಗ್ನ ಪೂರ್ವ ಪ್ರವೇಶ ದ್ವಾರದವರೆಗೆ ನಿರ್ಮಾಣವಾಗುತ್ತಿರುವ ಮುಖ್ಯ ಸುರಂಗದ ಉತ್ಖನನವನ್ನು ಎರಡೂ ತುದಿಗಳಿಂದ ಏಕಕಾಲದಲ್ಲಿ ನಡೆಸಲಾಗಿತ್ತು. ಈಗ ಎರಡೂ ಬದಿಗಳು ಸಂಧಿಸಿದವೆ, ಅಂದರೆ ಆ ಕಡೆ ಈ ಕಡೆಯಿಂದ ಬಂದು ಒಂದು ಕಡೆ ಸೇರಿದರೆ ಅಂತಿಮ ಛೇದ ಸಾಧನೆಯಾಗಿದೆ. ನಿತಿನ್ ಗಡ್ಕರಿ ಅವರು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ, ಜೋಜಿಲಾ ಸುರಂಗ ಪೂರ್ಣಗೊಂಡ ಬಳಿಕ ವಿಶ್ವ ದಾಖಲೆ ನಿರ್ಮಿಸಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಲಡಾಖ್ ಮತ್ತು ಜಮ್ಮು ಕಾಶ್ಮೀರದ ಜನರಿಗೆ ಜೀವನಾಡಿಯಾಗಲಿದೆ. ಈ ಸುರಂಗವು ಭಾರತದ ಆರ್ಥಿಕತೆಗೆ ಮಾತ್ರವಲ್ಲ, ನಮ್ಮ ದೇಶದ ಭದ್ರತಾ ವ್ಯವಸ್ಥೆಗೂ ಕೂಡ ಅತ್ಯಗತ್ಯ. ಚಳಿಗಾಲದಲ್ಲಿ ಲಡಾಖ್ ಸಂಪರ್ಕ ಕಡಿತಗೊಳ್ಳುವುದು ನಮ್ಮ ರಕ್ಷಣಾ ಪಡೆಗಳಿಗೆ ದೊಡ್ಡ ಸವಾಲಾಗಿತ್ತು. ಈ ಸವಾಲನ್ನು ಈಗ ನಾವು ಶಾಶ್ವತವಾಗಿ ಗೆಲ್ತಾ ಇದ್ದೀವಿ. ಮುಂದೇನು? ಮುಂದೆ ಕೆಲಸ ಕಂಪ್ಲೀಟ್ ಆದಮೇಲೆ ಫೆಬ್ರವರಿ 2028 ವೇಳೆಗೆ ಯೋಜನೆ ಪೂರ್ಣಗೊಳ್ಳುವುದು ಅಂತ ಹೇಳ್ತಾ ಇದ್ದಾರೆ. ಈ ಯೋಜನೆ ವಿಶೇಷತೆಗಳೇನು? ಇದು ಸಮುದ್ರ ಮಟ್ಟದಿಂದ 11,500 ಅಡಿಗಿಂತಲೂ ಎತ್ತರದಲ್ಲಿ ನಿರ್ಮಾಣವಾಗುತ್ತಿರುವ ವಿಶ್ವದ ಅತಿ ಉದ್ದದ ದ್ವಿಮುಖ ಸಂಚಾರದ ಸುರಂಗ ಆಗಿದೆ. ಆಧುನಿಕ ಸ್ಮಾರ್ಟ್ ತಂತ್ರಜ್ಞಾನ ಬಳಸಿದ್ದಾರೆ. ಗಾಳಿ ಸಂಚಾರಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. CCTV, ಲೈಟಿಂಗು, ಫೈರ್ ಅಲಾರಾಮ್ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸರ್ವಋತು ಸಂಚಾರ ಮಾಡಿದ್ದಾರೆ. ಸಮಯ ಉಳಿತಾಯ ಆಗುತ್ತೆ. ಅದೇ ರೀತಿಯಾಗಿ ಈಗ ಒಂದು ಎಕ್ಸಾಂಪಲು, ಜೋಜಿಲಾ ಪಾಸ್ ಇಲ್ಲ ಅಂದಿದ್ರೆ 3 ಗಂಟೆಗಳಿಗೂ ಹೆಚ್ಚು ಸಮಯ ಬೇಕಾಗುತ್ತೆ ಜಮ್ಮು ಕಾಶ್ಮೀರದಿಂದ ಲಡಾಖ್ ಅಥವಾ ಜೋಜಿಲಾ ಪಾಸ್ ದಾಟಲು.
ಜೋಜಿಲಾ ಪಾಸ್ ದಾಟಲು 3 ಗಂಟೆ ಸಮಯ ಬೇಕಂತೆ. ಇಲ್ಲೇನಿದೆ ಈ ಟನಲ್ ಇಲ್ಲ ಅಂದರೆ, ಟನಲ್ ಇದ್ದಿದ್ದಕ್ಕೆ ಜಸ್ಟ್ 25 ಮಿನಿಟ್ಸ್ ಸಾಕು ಅಂತ ಹೇಳ್ತಾರೆ. ಇಷ್ಟು ಇನ್ನು ಡೀಟೇಲ್ಸನ್ನು ಉಳಿದಿದ್ದನ್ನು ನೀವು PDF ಕೊಟ್ಟಾಗ ನೋಡ್ಕೊಂಡ್ರಿ. ಜೋಜಿಲಾ ಟನಲ್ ಕನೆಕ್ಟಿಂಗ್ ಲಡಾಖ್ ಟು ಜಮ್ಮು ಕಾಶ್ಮೀರ್ 13.153 ಕಿಲೋಮೀಟರ್, 11,578 ಫೀಟ್ ಹೈಟಲ್ಲಿದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖನ್ನು ಕನೆಕ್ಟ್ ಮಾಡುತ್ತೆ. RTO ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ GK ಪೇಪರ್ ಕ್ಲಾಸ್ ನಂಬರ್ 837 ಮಾತಾಡಿದ್ವಿ. ರೀಸೆಂಟ್ಲಿ ಇನಾಗ್ರೇಟೆಡ್ ಜೆಡ್ಮೋ ಟನೆಲ್ ಪ್ರೊವೈಡ್ಸ್ ಆಲ್ ವೆದರ್ ಕನೆಕ್ಟಿವಿಟಿ ಟು ಜೋಜಿಲಾ ಮೂಲಕ ಲೇಗೆ. ಅದು ಜೆಡ್ಮೋ ಟನೆಲ್. ಇಲ್ಲಿ ಜೆಡ್ಮೋಡ್ ಟನೆಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಜೆಡ್ ಆಕಾರದಲ್ಲಿದೆ, ಹಾಗಾಗಿ ಇದನ್ನು ಜೆಡ್ಮೋಡ್ ಟನೆಲ್ ಅಂತೀವಿ ಅಂತ ಹೇಳಿದ್ವಲ್ಲ. ಸೊ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಆಲ್ರೆಡಿ ಎಕ್ಸಾಮಲ್ಲಿ. ಇದೇ KA ಕೇಳಿದ್ದಾರೆ, ಅಲ್ಲ KPS ಅವರು ಕೇಳಿದ್ದಾರೆ. ನಾವು ಅದು ಓಪನ್ ಆದಾಗ ಡಿಸ್ಕಷನ್ ಮಾಡಿದ್ವಿ. ಜಮ್ಮು ಕಾಶ್ಮೀರದ 6.5 ಕಿಲೋಮೀಟರ್ ಜೆಡ್ ಮೋಡ್ ಸುರಂಗದ ಉದ್ಘಾಟನೆ ಆಗಿದೆ. ಇನ್ನು ಸೋನಮಾರ್ಗ್ಗೆ ವರ್ಷ ಪೂರ್ತಿ ಪ್ರವೇಶ ಅಂತ. ಕ್ಲಾಸ್ ನಂಬರ್ 721 ಜನವರಿ 2025 ಪಾರ್ಟ್ 7 ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ನಾವು ಡಿಸ್ಕಷನ್ ಮಾಡಿದ್ವಿ 2025 ಜೂನಲ್ಲಿ ಎಕ್ಸಾಮ್ ನಡೆದಿತ್ತು. ಅದರಲ್ಲಿ ಯೂಸ್ ಆಗಿತ್ತು ಜೆಡ್ ಮೋಡ್ ಟನೆಲ್. ಅದರ ಡೀಟೇಲ್ ಏನು, ಅದೆಷ್ಟು ಎತ್ತರ ಇದೆ, ಅದಕ್ಕೆ ಎಷ್ಟು ಖರ್ಚಾಗಿತ್ತು, ಅದರದ್ದೇನು ವಿಶೇಷ, ಯಾಕೆ ಜೆಡ್ ಮೋಡ್ ಅಂತಾರೆ, ಇಲ್ಲೆಲ್ಲ ಡೀಟೇಲ್ಸ್ ಇದೆ ನೋಡಿ. ಇನ್ನು ಬೇರೆ ಬೇರೆ ಮೌಂಟೇನ್ ಪಾಸಸ್ ಬಗ್ಗೆ ತಿಳ್ಕೊಬೇಕಾದ್ರೆ ಕ್ಲಾಸ್ ನಂಬರ್ 591 ನೋಡಿದರೆ ಅದರಲ್ಲಿ ಥಿಯರಿನೂ ಮಾತಾಡಿದ್ದೀವಿ. ಏನು ಪಾಸ್ ಅಂದರೆ ಏನು ಅಂತ, ಎಲ್ಲೆಲ್ಲಿ ನಮ್ಮ ಮೌಂಟೇನ್ ಪಾಸಸ್ ಬರ್ತವೆ, ಪ್ಲಸ್ 25 MCQಗಳನ್ನು ಕ್ರಿಯೇಟ್ ಮಾಡಿದ್ದೀವಿ. ಜೊತೆಗೆ ಒಂದಷ್ಟು PYQ ಅಷ್ಟಾಗಿ ಮಾತಾಡಿಲ್ಲ ಅನಿಸುತ್ತೆ, ಬಟ್ ಸ್ಟಿಲ್ 50ಕ್ಕೂ ಹೆಚ್ಚಿನ ಮೌಂಟೇನ್ ಪಾಸಸ್ಸನ್ನು ಒಂದೇ ವಿಡಿಯೋದಲ್ಲಿ ವಿತ್ ಇಮೇಜಸ್ ಮಾತಾಡಿದ್ದೀವಿ. ಭಾಳ ಇಂಪಾರ್ಟೆಂಟ್ ವಿಡಿಯೋ, ಇದನ್ನು ಒಂದ್ಸಲ ನೋಡ್ಬೇಕು ನೀವು. ಈ ಕ್ಲಾಸ್ ಆದಮೇಲೆ ಹೋಗಿ ನೋಡಿ. ಸಪೋಸ್ ಎಕ್ಸಾಂಪಲ್ ಹೆಂಗಿರುತ್ತೆ ಆ ಪಾಠ ಅಂದರೆ, ಜೋಜಿಲಾ ಪಾಸ್ ಎಲ್ಲಿದೆ, ಲಡಾಖಲ್ಲಿ ಬರುತ್ತೆ. ಸ್ಥಳ ಸೋನಾಮಾರ್ಗಲ್ಲಿ ಇದೆ. ಇದು ಭಾರತದ ಕೇಂದ್ರಾಡಳಿತ ಪ್ರದೇಶ ಲಡಾಖ್ನ ಕಾರ್ಗಿಲ್ ಜಿಲ್ಲೆಯಲ್ಲಿ ಬರುತ್ತೆ. ಕಾಶ್ಮೀರವನ್ನು ಲಡಾಖ್ಗೆ ಸಂಪರ್ಕ. ಜೋಜಿಲಾ ಪಾಸಲ್ಲಿ ಬರುವ ಜೋಜಿಲಾ ಟನೆಲ್ ಏನಿದೆ ಅದು 2018ರಲ್ಲಿ ಕೇಂದ್ರ ಸರ್ಕಾರ ಆ ಒಂದು ಪ್ರಾಜೆಕ್ಟನ್ನು ಅಪ್ರೂವ್ ಮಾಡಿತ್ತು. ಒಂದು ವೇಳೆ ಇದು ಕಂಪ್ಲೀಟ್ ಆದಾಗ ವರ್ಲ್ಡ್ಸ್ ಲಾಂಗೆಸ್ಟ್ ಬೈ ಡೈರೆಕ್ಷನಲ್ ಟನೆಲ್ ಆಗುತ್ತೆ ಏಷ್ಯಾದಲ್ಲಿ ಅಂತ ಕೊಟ್ಟಿದ್ದಾರೆ. ಅರೌಂಡ್ 13.153. ಎಲ್ಲಿ ಬರುತ್ತೆ ಜೋಜಿಲಾ ಪಾಸು, ಅದರ ಪ್ರದೇಶ ನೋಡ್ಬೋದು. ಇದು ಶ್ರೀನಗರ, ಇದು ಲೇ, ಇದ್ರ ಮಧ್ಯದಲ್ಲಿ ಬರುತ್ತೆ. ಈ ಥರ ಹಲವಾರು ಪಾಸ್ಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಹೋಗಿ ಆ ವಿಡಿಯೋ ನೋಡಿ ಅಂತ ಹೇಳ್ತಾ ಲೆಟ್ಸ್ ಮೂವ್ ಆನ್. ಕ್ವಶನ್ ನಂಬರ್ ಇನ್ನೊಂದು, ಸೆಪ್ಟೆಂಬರ್ 2021ರಲ್ಲಿ ಜೋಜಿಲಾ ಸುರಂಗ ಏಷ್ಯಾದಲ್ಲಿ ಅತಿ ದೊಡ್ಡ ಸುರಂಗ ಅಂತ ಅದು ಪ್ರಾಜೆಕ್ಟ್ ಅಪ್ರೂವ್ ಆದಾಗ ಮಾತಾಡಿದ್ವಿ. 2021 ಕರೆಂಟ್ ಅಫೇರ್ಸ್. ಇನ್ನು ಈ ಒಂದು ಜೂನ್ 2026 ಪಾರ್ಟ್ 7 ಕರೆಂಟ್ ಅಫೇರ್ಸ್ನ ಮುಂದುವರಿಸುತ್ತಾ, ಇಂಡಿಯಾ ಹ್ಯಾಸ್ ರಿಪೋರ್ಟೆಡ್ಲಿ ಡಿಪ್ಲಾಯ್ಡ್ 12 ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಫಾರ್ ದ ಫಸ್ಟ್ ಟೈಮ್. ಭಾರತ ಮೊಟ್ಟ ಮೊದಲ ಬಾರಿಗೆ 12 ನ್ಯೂಕ್ಲಿಯರ್ ವಾರ್ ಹೆಡ್ ಇರ್ತಕ್ಕಂಥ ಮಿಸೈಲ್ಗಳನ್ನು ರೆಡಿ ಇಟ್ಕೊಂಡಿದೆ. 12, ಮಾರ್ಕಿಂಗ್ ಎ ಮೇಜರ್ ಚೇಂಜ್ ಇನ್ ಇಟ್ಸ್ ನ್ಯೂಕ್ಲಿಯರ್ ಪಾಲಿಸಿ. ಕೇವಲ ಯುದ್ಧದ ಸಂದರ್ಭದಲ್ಲಿ ಮಾತ್ರ ನಮ್ಮ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ವಿ. ಇನ್ನು ಬೇರೆ ಟೈಮಲ್ಲಿ ಅವುಗಳನ್ನೆಲ್ಲ ಮತ್ತೆ ನಾರ್ಮಲ್ ಪ್ಲೇಸ್ಗೆ ಹೋಗಿ ಒಂದು ಕಡೆ ಶೇಖರಿಸಿಡ್ತಾ ಇದ್ವಿ. ಈಗ ಆಗಲ್ಲ. ಯುದ್ಧ ಇರಲಿ ಬಿಡಲಿ, ಎಲ್ಲ 12 ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ರೆಡಿ ಇಟ್ಟಿದ್ದೀವಿ. ಸೊ ಅಂತ ನಾವು ಹೇಳಿಲ್ಲ. ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ರಿಪೋರ್ಟ್ ಬೈ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, SIPRI, ವೆರಿ ಫೇಮಸ್ SIPRI, Stockholm International Peace Research Institute, and the report says India's nuclear stockpile has grown to around 190 warheads as of January 2026, up from 180 last year. ಕಳೆದ ಬಾರಿ 180 ನ್ಯೂಕ್ಲಿಯರ್ ವಾರ್ ಹೆಡ್ಗಳು ಭಾರತದ ಹತ್ರ ಇದ್ವು. ಒಂದು ವರ್ಷದಲ್ಲಿ ಈಗ 10 ವಾರ್ ಹೆಡ್ಗಳನ್ನು ಹೆಚ್ಚಿಗೆ ಮಾಡಿ 190 ವಾರ್ ಹೆಡ್ಗಳನ್ನು ಈಗ ಭಾರತ ತಯಾರಿಸಿದೆ.
ಅದರಲ್ಲಿ 12 ವಾರೆಡ್ಗಳನ್ನು ಈಗ ಆಲ್ರೆಡಿ ಆಯಾ ಕಟ್ಟಿನ ಪ್ರದೇಶಗಳಲ್ಲಿ ರೆಡಿ ಇರಿಸಿದೆ ಅಂತ ಭಾರತ ಸರ್ಕಾರ ಅಧಿಕೃತವಾಗಿ ಹೇಳಲ್ಲ. ಇಂಥವೆಲ್ಲ ಯಾವ ಸರ್ಕಾರ ಕೂಡ ಹೇಳಲ್ಲ. ಆದರೆ ಒಂದು ಬಲ್ಲ ಮೂಲಗಳಿಂದ ಸಿಪ್ರಿ ಅಂತಕ್ಕಂಥ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟು ಕಲೆ ಹಾಕಿ ಪ್ರತಿ ವರ್ಷ ತನ್ನ ಈ ಒಂದು ವರದಿಯನ್ನು ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಪ್ರಿನ ಇತ್ತೀಚಿನ ವರದಿಯ ಪ್ರಕಾರ ಭಾರತವು ಮೊದಲ ಬಾರಿಗೆ 12 ಪರಮಾಣು ಸಿಡಿತಲೆಗಳನ್ನು ನಿಯೋಜಿಸಿದೆ ಎಂದು ವರದಿಯಾಗಿದೆ. ಇದು ತನ್ನ ಪರಮಾಣು ನೀತಿಯಲ್ಲಿ ಪ್ರಮುಖ ಬದಲಾವಣೆಯನ್ನು ಸೂಚಿಸ್ತಾ ಇದೆ ಮತ್ತು ಜನವರಿ 2026 ವೇಳೆಗೆ ಭಾರತದ ಪರಮಾಣು ದಾಸ್ತಾನು ಸುಮಾರು 190 ಸಿಡಿತಲೆಗಳಿಗೆ ಬೆಳೆದಿದೆ ಎಂದು ವರದಿ ಹೇಳ್ತಾ ಇದೆ. ಇದು ಕಳೆದ ವರ್ಷ 180ರಷ್ಟಿತ್ತು. ಓಕೆ, 12 ಅಣ್ವಸ್ತ್ರ ಸಿಡಿತಲೆ ನಿಯೋಜನೆ. ಭಾರತದ ಬತ್ತಳಿಕೆಯಲ್ಲಿ 195ಗಳು ಯುದ್ಧ ಸನ್ನದ್ಧತೆ ನೀತಿಯಲ್ಲಿ ಬದಲಾವಣೆ ಮಾಡಿಕೊಂಡಿದೆ. ಭಾರತ ಅಣ್ವಸ್ತ್ರ ಸಿಡಿತಲೆಗಳ ನಿಯೋಜನೆಯೂ ಸೇರಿದಂತೆ ಯುದ್ಧ ಸನ್ನದ್ಧತೆಗೆ ಸಂಬಂಧಿಸಿದ ತನ್ನ ನೀತಿಯಲ್ಲಿ ಗಮನಾರ್ಹ ಬದಲಾವಣೆ ಮಾಡಿಕೊಂಡಿರುವ ಭಾರತ ಈ ವಿನಾಶಕಾರಿ ಶಸ್ತ್ರಾಸ್ತ್ರಗಳಿಗಾಗಿ ಮಾಡುವ ವೆಚ್ಚವನ್ನು ಕೂಡ ಹೆಚ್ಚಿಗೆ ಮಾಡಿದೆ. 12 ಅಣ್ವಸ್ತ್ರ ಸಿಡಿತಲೆಗಳನ್ನು ನಿಯೋಜನೆ ಮಾಡಿದೆ. ದಾಳಿ ಮಾಡುವುದಕ್ಕಾಗಿ ಹೊಸ ಬಗೆಯ ಆಯುಧಗಳ ಅಭಿವೃದ್ಧಿಗೂ ಭಾರತ ಒತ್ತು ನೀಡಿದೆ ಅಂತ ಸಿಪ್ರಿ ಇತ್ತೀಚಿನ ತನ್ನ ವರದಿಯಲ್ಲಿ ಹೇಳಿದೆ. ಹಾಗಾದರೆ ರಷ್ಯಾ ದೇಶ 1796 ಅಣ್ವಸ್ತ್ರಗಳನ್ನು ಈಗ ಆಲ್ರೆಡಿ ಸಿಡಿತಲೆಗಳನ್ನು ರೆಡಿ ಇಟ್ಟಿದೆ, ನಿಯೋಜನೆ ಮಾಡಿದೆ. ಒಟ್ಟು ಅವ್ರ ಹತ್ರ 4400 ಇದಾವೆ. ಅಮೆರಿಕ 1770 ನಿಯೋಜನೆ, 3700 ಇದೆ ಒಟ್ಟಾರೆ. ಚೀನಾದ ಹತ್ರ ಭಾಳ ನಿಯೋಜನೆ ಕಮ್ಮಿ ಇದೆ. ಈವನ್ ಒಟ್ಟಾರೆ ಇರ್ತಕ್ಕಂಥದ್ದು ಭಾಳ ಕಡಿಮೆ ಇದೆ ಅನಿಸ್ತಾ ಇದೆ ಕಂಪೇರ್ ಟು ರಷ್ಯಾ. ಅಮೆರಿಕ 620, 34 ನಿಯೋಜನೆ. ಫ್ರಾನ್ಸ್ 280 ನಿಯೋಜನೆ, 290 ಟೋಟಲ್. ಬ್ರಿಟನ್ 120, 120. ಭಾರತ 12 ನಿಯೋಜನೆ, 190. ಪಾಕಿಸ್ತಾನ ನಿಯೋಜನೆ ಏನು ಕೊಟ್ಟಿಲ್ಲ, 170 ಒಟ್ಟಾರೆ ಇದಾವಂತೆ. ಗಮನ ಹರಿಸಿ. ಚೀನಾದ ಯಾವುದೇ ಸ್ಥಳವನ್ನು ನಿಖರವಾಗಿ ತಲುಪಿ ನಾಶ ಮಾಡುವ ಸಾಮರ್ಥ್ಯವಿರುವ ಆಯುಧಗಳನ್ನು ಅಭಿವೃದ್ಧಿಪಡಿಸಲು ಭಾರತ ಒತ್ತು ನೀಡಿದೆ ಅಂತ ಹೇಳ್ತಾ ಇದೆ ರಿಪೋರ್ಟ್. ನೋಡ್ಬೋದು, ಮತ್ತಷ್ಟು ಡೀಟೇಲ್ಸ್ ಇದೆ. ಬದಲಾದ ನೀತಿ ಏನು ಭಾರತದ ಅಂದರೆ, ಈ ಹಿಂದೆ ಸಂಘರ್ಷವಿಲ್ಲದ ಸಮಯದಲ್ಲಿ ಅಣ್ವಸ್ತ್ರ ಸಿಡಿತಲೆಗಳು ಹಾಗೂ ಲಾಂಚರ್ಗಳನ್ನು ಪ್ರತ್ಯೇಕವಾಗಿರಿಸಲಾಗ್ತಾ ಇತ್ತು, ಸಂಘರ್ಷ ಇಲ್ಲ ಅಂದಾಗ. ಈ ವಿಚಾರದಲ್ಲಿಯೂ ಭಾರತವು ತನ್ನ ನೀತಿಯನ್ನು ಬದಲಾಯಿಸಿಕೊಂಡಂತಿದೆ. ಇತ್ತೀಚೆಗೆ ಅಣ್ವಸ್ತ್ರ ಸಿಡಿತಲೆಗಳನ್ನು ಹೊತ್ತ ಕ್ಷಿಪಣಿಗಳನ್ನು ಯುದ್ಧ ನೌಕೆಗಳಲ್ಲಿ ಇರಿಸಿ ಗಸ್ತು ಹೆಚ್ಚಿಸ್ತಾ ಇದ್ದಾವಂತೆ ಭಾರತ. ಹಾಗೆ ಇವನ್ ಯುದ್ಧ ವಿಮಾನಗಳಷ್ಟೇ ಅಲ್ಲ, ನೆಲದಿಂದ ಉಡಾವಣೆ ಮಾಡಲು ಕೂಡ ರೆಡಿ ಇಟ್ಕೊಂಡಿದೆ. ಅಥವಾ ಜಲಾಂತರ್ಗಾಮಿಗಳಲ್ಲೂ ಕೂಡ ತನ್ನ ಅಣ್ವಸ್ತ್ರ ಸಿಡಿತಲೆಗಳನ್ನು ಅಳವಡಿಸಿ ಗಸ್ತು ತಿರುಗಿಸ್ತಾ ಇದೆ ಭಾರತ ಅಂತ ಸಿಪ್ರಿ ವರದಿಯನ್ನು ಮಾಡಿದೆ. ಜೊತೆಗೆ ಭಾರತ ತನ್ನ ಸಶಸ್ತ್ರ ಪಡೆಗಳಿಗೆ ಈ ಒಂದು ಶಸ್ತ್ರಾಸ್ತ್ರಗಳನ್ನು ಪರ್ಚೇಸ್ ಮಾಡಲು ಪ್ರತಿ ವರ್ಷ ಸುಮಾರು 8 ಲಕ್ಷ ಕೋಟಿ ರೂಪಾಯಿಗಳನ್ನು ವ್ಯಯಿಸ್ತಾ ಇದೆ. ನಮ್ಮ ಒಟ್ಟಾರೆ GDPಯ ಸುಮಾರು ಪರ್ಸೆಂಟಷ್ಟು ಇದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ, ಜೊತೆಗೆ ಏರಿಕೆ ಎಷ್ಟಾಗಿದೆ ವರ್ಷದಿಂದ ವರ್ಷಕ್ಕೆ ಅಂದರೆ 8.9% ಏರಿಕೆಯನ್ನು ಭಾರತ ರಕ್ಷಣಾ ಸಾಮರ್ಥ್ಯಕ್ಕೆ ಖರ್ಚು ಮಾಡ್ತಾ ಇದೆ. ಸನ್ನದ್ಧ ಸ್ಥಿತಿಯಲ್ಲಿ 12 ಅಣ್ವಸ್ತ್ರ ಸಿಡಿತಲೆ. ಇನ್ನು ಪ್ರಮುಖ ಅಂಶಗಳಿದ್ದಾವೆ. ಅತಿ ಹೆಚ್ಚು ಈ ಒಂದು ರಕ್ಷಣೆಗೆ ಇನ್ವೆಸ್ಟ್ ಮಾಡ್ತಾ ಇರತಕ್ಕಂಥ ದೇಶ 2025ರಲ್ಲಿ ಸೇನೆಗಳಿಗಾಗಿಯೇ ಸುಮಾರು 90 ಲಕ್ಷ ಕೋಟಿಯಷ್ಟು ಅಮೆರಿಕ ಇನ್ವೆಸ್ಟ್ ಮಾಡಿದೆ. ಚೀನಾ 2ನೇ ಸ್ಥಾನದಲ್ಲಿ 32 ಲಕ್ಷ ಕೋಟಿ. ರಷ್ಯಾ 3ನೇ ಸ್ಥಾನದಲ್ಲಿದೆ, 18 ಲಕ್ಷ ಕೋಟಿ. ನೋಡ್ಬೋದು, ಇದೆಲ್ಲ ಓದಿ ನೀವೇ. KEA ಫ್ರೀ ಕೋಚಿಂಗ್ ಎಕ್ಸಾಮಲ್ಲಿ 814ನೇ ತರಗತಿಯಲ್ಲಿ ಮಾತಾಡಿದ್ವಿ ಸಿಪ್ರಿಯನ್ನು ವಿಸ್ತರಿಸಿ ಅಂತ. ಸಿಪ್ರಿ ಅಂದರೆ ಏನು ಈಗ ತಾನು ನೋಡ್ತಾ ಇದ್ವಿ, ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಮಾರ್ಚ್ 2025 ಪಾರ್ಟ್ 4 ಕ್ಲಾಸ್ ನಂಬರ್ 765 ಸಿಪ್ರಿ ವರದಿಯ ಪ್ರಕಾರ 2020-24 ಅವಧಿಯಲ್ಲಿ ಯಾವ ದೇಶ ವಿಶ್ವದ ಅತಿದೊಡ್ಡ ಶಸ್ತ್ರಾಸ್ತ್ರ ಆಮದುದಾರ ರಾಷ್ಟ್ರವಾಯಿತು ಅಂದರೆ, ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವುದು ಅಂದರೆ ಉಕ್ರೇನ್ ಅತಿ ಹೆಚ್ಚು. ಆದಮೇಲೆ ಇಂಡಿಯಾ ಇದೆ, ನಾವೇನು ಭಾಳ ದೂರ ಇಲ್ಲ, ನಾವು 2ನೇ ಪ್ಲೇಸಲ್ಲಿ ಇದ್ವಿ. ಉಕ್ರೇನ್ ಬಿಟ್ಟರೆ ನಾವೇ ಇದ್ದೀವಿ. ಉಕ್ರೇನು, ನಂತರ ಇಂಡಿಯಾ, ನಂತರ ಕತಾರ್. ಮೇ 2025 ಪಾರ್ಟ್ 2 ಕ್ಲಾಸ್ ನಂಬರ್ 790 ವಿಶ್ವ ಮಿಲಿಟರಿ ವೆಚ್ಚದ ವರದಿಯಲ್ಲಿನ ಪ್ರವೃತ್ತಿಗಳನ್ನು ನೋಡಿದಾಗ ಸ್ಟಾಕ್ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆ, ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಪ್ರಿ
ಈ ಒಂದು ವರ್ಲ್ಡ್ ಮಿಲಿಟರಿ ಎಕ್ಸ್ಪೆಂಡಿಚರ್ ರಿಪೋರ್ಟನ್ನು ಕೂಡ ರಿಲೀಸ್ ಮಾಡಿತ್ತು. ಅದರಲ್ಲಿ ಯಾವ ದೇಶ ಎಷ್ಟು ಇನ್ವೆಸ್ಟನ್ನು ಮಾಡ್ತಾ ಇದೆ ಮಿಲಿಟರಿಗೋಸ್ಕರ, ಅಮೆರಿಕ ಎಷ್ಟು, ಚೀನಾ 2ನೇ ಸ್ಥಾನ, 3 ರಷ್ಯಾ, 4 ಜರ್ಮನಿ, 5 ಭಾರತ ಇದೆ ಮಿಲಿಟರಿಗೋಸ್ಕರನೇ ಸ್ಪೆಂಡ್ ಮಾಡ್ತಾ ಇರ್ತಕ್ಕಂಥ ದೇಶಗಳಂತ ಸಿಪ್ರಿ ಇಂಥ ರಿಪೋರ್ಟ್ಗಳನ್ನು ರಿಲೀಸ್ ಮಾಡಿದಾಗ ಸೊ ಅದು ಅವಾಗವಾಗ ಸುದ್ದಿಗೆ ಬರ್ತಾ ಇದೆ. ನಮ್ಮ GDPಯ ಸುಮಾರು 3.2% ಅಷ್ಟು ನಾವು ನಮ್ಮ ಡಿಫೆನ್ಸ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಕ್ವಶನ್ ನಂಬರ್ 8, ಜೂನ್ 10, 2026 ಪ್ರಧಾನಿ ನರೇಂದ್ರ ಮೋದಿ ಅವರು ಜವಾಹರ್ಲಾಲ್ ನೆಹರೂರವರ 4398 ದಿನಗಳ ದಾಖಲೆಯನ್ನು ಅಧಿಕೃತವಾಗಿ ಹಿಂದಿಕ್ಕಿ ಭಾರತದ ಅತಿ ಹೆಚ್ಚು ಕಾಲ ನಿರಂತರವಾಗಿ ಆಯ್ಕೆಯಾದ ಪ್ರಧಾನಿಯಾಗಿ ಒಂದು ದಾಖಲೆಯನ್ನು ಮಾಡಿದರು. ಅಂದರೆ ಜನರಿಂದ ಆಯ್ಕೆಯಾಗಿ. ಅರ್ಥ 1952 ಎಲೆಕ್ಷನ್ ಏನಾಗುತ್ತೆ, ಆಗ ಎಲೆಕ್ಷನಲ್ಲಿ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ ಆಗ್ತಾರೆ. ಅದಕ್ಕೆ ಹಿಂದೆ ಕೂಡ 1947ರಿಂದ 52 ಎಲೆಕ್ಷನ್ವರೆಗೂ ಕೂಡ ಅವರೇ ಪ್ರಧಾನಮಂತ್ರಿ ಆಗಿದ್ದರು. ಆದರೆ ಅದು ಎಲೆಕ್ಷನ್ ಆಗಿ ಆಯ್ಕೆ ಆಗಿದ್ದಂಥದ್ದಲ್ಲ. ಸೊ ಅವರು ನಾಮ ನಿರ್ದೇಶನಗೊಂಡಿರ್ತಕ್ಕಂಥವರು, ಎಲ್ಲರ ಒಪ್ಪಿಗೆ ಮುಖಾಂತರ ಆಗಿದ್ದಂಥದ್ದು. ಹಾಗಾಗಿ ಅದನ್ನು ನಾವು ಕನ್ಸಿಡರ್ ಮಾಡಲ್ಲ. ಜನರಿಂದ ಆಯ್ಕೆ ಆಗಿದ್ದನ್ನು ಕನ್ಸಿಡರ್ ಮಾಡಿದಾಗ ಜವಾಹರ್ಲಾಲ್ ನೆಹರೂರವರ ದಾಖಲೆಯನ್ನು ಮೋದಿಯವರು ಮುರಿದಿದ್ದಾರೆ ಅಂತಕ್ಕಂಥ ಈಗ ನ್ಯೂಸ್ ಇತ್ತು. June 10, 2026, Prime Minister Narendra Modi officially surpassed Jawaharlal Nehru's record of 4398 days to become India's longest serving continuously elected Prime Minister. ನೆಹರು ದಾಖಲೆ ಮುರಿದ ಪ್ರಧಾನಿ ನರೇಂದ್ರ ಮೋದಿ. ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರ ಆಡಳಿತ ಅವಧಿಯನ್ನು ದಾಖಲೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮೀರಿಸಿರುವ ಕಾರಣ NDA ಕೂಟ ಸಭೆ ನಡೆಸಿ ಅಭಿನಂದನಾ ನಿರ್ಣಯ ಅಂಗೀಕರಿಸಲು ಸಜ್ಜಾಗಿದೆ. ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ 12 ವರ್ಷಗಳ ಆಡಳಿತ ಪೂರೈಸಿದೆ. 4399 ದಿನಗಳ ಕಾಲ ಪ್ರಧಾನಿಯಾಗಿ ಮೋದಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಈ ಮೂಲಕ ನೆಹರು ಅವರಿಗಿಂತ ಹೆಚ್ಚಿಗೆ ಈಗ ಮೋದಿ ಅವರ ಆಡಳಿತದಲ್ಲಿ ಇದ್ದಂತಾಗಿದೆ. ಟೋಟಲ್ ಪ್ರೈಮ್ ಮಿನಿಸ್ಟರ್ಶಿಪ್ ಸ್ಟಿಲ್ ಯಾರು ನೆಹರೂರವರ ಹೆಸರಲ್ಲೇ ಇದೆ. ಆದರೆ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಮಾಡ್ಕೊಂಡ್ರೆ. ಇನ್ನು ನೆಹರೂರವರನ್ನು 1947ರಲ್ಲಿ ದೇಶದ ಪ್ರಧಾನಿಯಾಗಿ ನಾಮನಿರ್ದೇಶನ ಮಾಡಲಾಗಿತ್ತಾದರೂ ಅಂದಿನಿಂದ 52ರವರೆಗೆ ಅವರ ಅಧಿಕಾರ ಅವಧಿಯನ್ನು ಬಿಜೆಪಿ ಪರಿಗಣಿಸಿಲ್ಲ. ಬದಲಿಗೆ 1952ರ ಮೇ 13ರಂದೇನು ಚುನಾಯಿತ ಪ್ರಧಾನಿಯಾದರು ನೆಹರೂರವರು. ಅಲ್ಲಿಂದ ಅಧಿಕಾರ ಲೆಕ್ಕ ಹಿಡಿದ್ರೆ 1952 ಮೇ 13ರಿಂದ 1964 ಮೇ 27ರವರೆಗೂ ಅವರು ಕಂಟಿನ್ಯೂಸ್ ಆಗಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಹಾಗಾಗಿ ಅವರ ದಾಖಲೆಯನ್ನು ಕಂಟಿನ್ಯೂಸ್ ಆಗಿ ಮೋದಿ ಅವರು ಅವರ ದಾಖಲೆಯನ್ನು ಮೀರಿದ್ದಾರೆ ಅನ್ನೋದು ಇಲ್ಲಿ ರೆಕಾರ್ಡಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಒಟ್ಟಾರೆಯಾಗಿ ಇಂದಿರಾ ಗಾಂಧಿ ಅವರು 14 ವರ್ಷಗಳ ಕಾಲ ಚುನಾಯಿತ ಪ್ರಧಾನಿಯಾಗಿದ್ದರು, ಅರ್ಥ ಮಾಡ್ಕೊಂಡ್ರೆ, ಚುನಾಯಿತ ಪ್ರಧಾನಿ, ಬಟ್ ಕಂಟಿನ್ಯೂಸ್ ಆಗಲ್ಲ. ಮೋದಿ 4399, ನೆಹರು 4398, ಇಂದಿರಾ ಗಾಂಧಿ 4078, ಮನಮೋಹನ್ ಸಿಂಗ್ 36. 9ನೇ ಪ್ರಶ್ನೆ, ಕರ್ನಾಟಕವು ಜೂನ್ 6, 2026 ತನ್ನ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸುರವರ 44ನೇ ಪುಣ್ಯತಿಥಿಯನ್ನು ಆಚರಿಸಿದ್ದು, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದಿವಂಗತ ನಾಯಕನಿಗೆ ಗೌರವವನ್ನು ಸಲ್ಲಿಸಿದರು. ಹಿಂದುಳಿದ ವರ್ಗಗಳ ಹಾಗೂ ಶೋಷಿತರ ಸಮಗ್ರ ಅಭಿವೃದ್ಧಿಯ ಹರಿಕಾರ, ನೊಂದವರ ನಂದಾದೀಪ, ಧೀಮಂತ ನಾಯಕ, ಸಾಮಾಜಿಕ ನ್ಯಾಯಕ್ಕಾಗಿ ನಿರಂತರ ಹೋರಾಡಿದ ಅದಮ್ಯ ಚೇತನ ಡಿ ದೇವರಾಜ ಅರಸುರವರಿಗೆ ನಾಡಿನ ನಮನ. ಅವರ 44ನೇ ಪುಣ್ಯಸ್ಮರಣೆ. ದೇವರಾಜ ಅರಸುರವರು ಕರ್ನಾಟಕ ಎಂದು ಮರುನಾಮಕರಣಗೊಂಡಾಗ ಮುಖ್ಯಮಂತ್ರಿಯಾಗಿದ್ದವರು ಅವರೇನೆ. ಹಾಗೆ ಕರ್ನಾಟಕದ ಅತಿ ದೀರ್ಘಕಾಲ ಮುಖ್ಯಮಂತ್ರಿಗಳಾಗಿದ್ದಕ್ಕಂತಹ ದಾಖಲೆ ಕೂಡ ಅವರ ಹೆಸರಿನಲ್ಲೇ ಇತ್ತು. ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ಅವರ ದಾಖಲೆಯನ್ನು ಮುರಿದ್ರು. ಸೊ ಅದನ್ನು ನಾವು ಕರೆಂಟ್ ಅಫೇರ್ಸಲ್ಲಿ ಮಾತಾಡಿದ್ವಿ. ಕರ್ನಾಟಕದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಡಿ ದೇವರಾಜ ಅರಸುರವರಂತ ನಾವು PCಯಲ್ಲಿ ಮಾತಾಡಿದ್ವಿ. ಕ್ವಾಲಿಟಿ ಮ್ಯಾರಥಾನ್ ಕ್ಲಾಸ್ ನಂಬರ್ 336, ಬಟ್ ಈಗ ಚೇಂಜ್ ಆಗಿದೆ. ಇನ್ನು ದೇವರಾಜ ಅರಸು ವಸತಿ ಯೋಜನೆ ಎಕನಾಮಿಕ್ ಸರ್ವೆದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಪ್ರಶ್ನೆ ನೆನಪಿರ್ಬೋದು. ಇನ್ನು ದೇವರಾಜ ಅರಸು ಗೃಹ ಯೋಜನೆಗೆ ಸಂಬಂಧಿಸಿದಂತೆ 2017 ಪ್ರಿಲಿಮ್ಸ್ ಪೇಪರಲ್ಲಿ ಕೇಳಿದ್ರು. ಕ್ವಶನ್ ನಂಬರ್ 9, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರು ಹರ್ದೀಪ್ ಸಿಂಗ್ ಪುರಿರವರು ದೇಶದಾದ್ಯಂತ E85
ಇಂಧನವನ್ನು ಬಿಡುಗಡೆ ಮಾಡಿದರು. E85 ಎಂಬುದು 80 to 85% ಎಥನಾಲ್, 15 to 20% ಪೆಟ್ರೋಲನ್ನು ಒಳಗೊಂಡಿರುವ ಇಂಧನ ಮಿಶ್ರಣವಾಗಿದ್ದು ಇದು ಫ್ಲಕ್ಸ್ ಇಂಧನ ವಾಹನಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಅಂತೆ. ಸೊ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಲಾಂಚ್ಡ್ E85 fuel nationwide. E85 is a fuel blend containing 80 to 85% ethanol and 15 to 20% petrol. ಫ್ಲಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಅಂತಿದ್ದಾವಂತೆ, ಅವುಗಳಿಗೆ ಮಾತ್ರ ಈಗ ಸದ್ಯಕ್ಕಿದು ಬಳಕೆಯಾಗುತ್ತೆ. ಫ್ಲಕ್ಸ್ ಫ್ಯೂಯಲ್ ವಾಹನಗಳಿಗೆ ಎಥೆನಾಲ್ ಪ್ರಮಾಣ ಹೆಚ್ಚಾಗಿರುವ E85 ಇಂಧನದ ಬಳಕೆಗೆ ಕೇಂದ್ರ ಸರ್ಕಾರ ಮುಕ್ತಗೊಳಿಸಿದ್ದು ಸಾಮಾನ್ಯ ಪೆಟ್ರೋಲ್ ದರಕ್ಕಿಂತ 20% ರಿಯಾಯಿತಿ ಪ್ರಕಟಿಸಿದೆ. ಈ ಇಂಧನವು ಆರಂಭಿಕವಾಗಿ ಆಯ್ದ ಪೆಟ್ರೋಲ್ ಬಂಕ್ಗಳಲ್ಲಿ ಮಾತ್ರ ಸಿಗುತ್ತೆ. ಫ್ಲಕ್ಸ್ ಫ್ಯೂಯಲ್ ಇಂಜಿನ್ ಹೊಂದಿರುವ ವಾಹನಗಳು ಮಾತ್ರ ಈ ಇಂಧನವನ್ನು ಬಳಸಬಹುದು. E85 ಅಂದರೆ ಏನು ಅಂತ ಕೇಳ್ಬೋದು. ಇದರಲ್ಲಿ 85% ಎಥನಾಲು, 15% ಪೆಟ್ರೋಲ್. ಮತ್ತು ಎಥನಾಲ್ 100% ಕೂಡ ನಾವು ತರ್ತೀವಂತ ಮೊನ್ನೆ ಗಡ್ಕರಿರವರು ಹೇಳಿದ್ರು, ಸುದ್ದಿ ಆಗಿತ್ತು. E10 ಅಂದರೆ 10% ಎಥನಾಲ್. E20 to 25 ಅಂದರೆ ಆಲ್ಮೋಸ್ಟ್ 25 ಅಂದರೆ 25%, 20 ಅಂದರೆ 20% ಎಥನಾಲ್. 85 ಅಂದರೆ 85%, 100% ಎಥನಾಲ್ ಅಂದರೆ ಮುಗೀತು. ಅದೇ ಈಗ ನೆಕ್ಸ್ಟ್ ವಿಷನ್ ಇರೋದು. ಕ್ವಶನ್ ನಂಬರ್ 10. ಭಾರತ ವಾರ್ಷಿಕ ಸೌರಶಕ್ತಿ ಸಾಮರ್ಥ್ಯ ಸೇರ್ಪಡೆಯಲ್ಲಿ ಅಧಿಕೃತವಾಗಿ ಅಮೆರಿಕವನ್ನು ಹಿಂದಕ್ಕಿದೆ. 2025ರಲ್ಲಿ ಅಮೆರಿಕದ 34 ಗಿಗಾವ್ಯಾಟ್ ಹೋಲಿಸಿದರೆ ನಾವು 37 ಗಿಗಾವ್ಯಾಟ್ ಸೌರಶಕ್ತಿಯನ್ನು ಸಾಮರ್ಥ್ಯವನ್ನು ಸೇರ್ಪಡೆ ಮಾಡಿಕೊಂಡಿದ್ದೀವಿ. ಇದು ವಿಶ್ವದ 2ನೇ ಅತಿ ದೊಡ್ಡ ಸೌರ ಬೆಳವಣಿಗೆ ಮಾರುಕಟ್ಟೆಯಾಗಿ ಚೀನಾದ ನಂತರದ ನಾವೇ ಇದ್ದೀವಿ. ಇಂಡಿಯಾ ಅಫಿಷಿಯಲಿ ಸರ್ಪಾಸ್ಡ್ ಯುನೈಟೆಡ್ ಸ್ಟೇಟ್ಸ್ ಇನ್ ಆ್ಯನ್ಯುವಲ್ ಸೋಲಾರ್ ಕೆಪಾಸಿಟಿ ಅಡಿಷನ್. ಅಂದರೆ ಒಂದು ವರ್ಷದಲ್ಲಿ ನಾವು 37 ಗಿಗಾವ್ಯಾಟ್ ಸೋಲಾರ್ ಕೆಪಾಸಿಟಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಅಮೆರಿಕ 34 ಗಿಗಾವ್ಯಾಟ್, ಅವ್ರನ್ನೇ ಮೀರಿಸಿದ್ದೀವಿ ನಾವು. ಚೀನಾಗೆ ಹೋಲಿಸ್ಕೊಂಡ್ರೆ 2ನೇ ಸ್ಥಾನದಲ್ಲಿದ್ದೀವಿ. ಅಮೆರಿಕವನ್ನು ಹಿಂದಕ್ಕೆ ಸೌರಶಕ್ತಿಯಲ್ಲಿ ಈಗ ಭಾರತ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ, ಚೀನಾ ಮೊದಲಿದೆ. ಒಂದೇ ವರ್ಷದಲ್ಲಿ 37 ಗಿಗಾವ್ಯಾಟ್ ಸೌರಶಕ್ತಿ ಭಾರತದ ಗ್ರಿಡ್ಗೆ ಸೇರ್ಪಡೆಯಾಗಿದೆ. ಒಟ್ಟಾರೆ ಚೀನಾ 315 ಗಿಗಾವ್ಯಾಟ್ ಆ್ಯಡ್ ಮಾಡಿದೆ, ಭಾರತ 37 ಗಿಗಾವ್ಯಾಟ್ ಆ್ಯಡ್ ಮಾಡಿದೆ, USA 34 ಗಿಗಾವ್ಯಾಟು. ಆ ಮೂಲಕ ಇಡೀ ಪ್ರಪಂಚದಲ್ಲಿ 2ನೇ ಅತಿ ದೊಡ್ಡ ಸೋಲಾರ್ ಗ್ರಿಡ್ ಭಾರತ ಒಂದು. ಸೊ ಇಷ್ಟು ಕ್ಲಾಸ್ ನಂಬರ್ 1153 ಆಗಿತ್ತು ಮತ್ತು ಜೂನ್ 2026 ಪಾರ್ಟ್ 7 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿತ್ತು. ಈ ಒಂದು PDF ಅನ್ನು ಶೀಘ್ರದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.